ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಈ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ 2024 ಮತ್ತು 25ರ ಸಾಲಿನ ಪೂರ್ವ ನೇಮಕಾತಿ ವಸತಿಯುತ ಸಬ್ ಇನ್ಸ್ಪೆಕ್ಟರ್ ಅಂದರೆ PSI ಮತ್ತು ಪ್ಯಾರಾಮಿಲಿಟ್ರಿ ಈ ಒಂದು ನೇಮಕಾತಿಗೆ ಈ ಒಂದು ಪೂರ್ವ ತರಬೇತಿ ನೀಡುವ ಸಲುವಾಗಿ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಈಗಾಗಲೇ ನಿಮಗೂ ಎಲಿಜಿಬಲ್ ಏನು, ಯಾರು ಸಲ್ಲಿಸಬೇಕು, ಈ ಒಂದು ಎಲ್ಲ ಡಿಟೇಲನ್ನು ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಇನ್ನೂ ಆ ಒಂದು ವಿಡಿಯೋ ಯಾವ ನೋಡಿಲ್ಲ, ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಇಲ್ಲ ಅಂದರೆ ಇಲ್ಲಿ ಅಧಿಸೂಚನೆ ಇರುತ್ತೆ, ಈ ಒಂದು ಅಧಿಸೂಚನೆಯನ್ನು ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಸೊ ಇಲ್ಲಿ ಇದನ್ನು ಸಲ್ಲಿಕೆ ಮಾಡಲಿಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 31/8 ಸಂಜೆ 6 ಗಂಟೆ. ಓಕೆನಾ. ಸೊ ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಆಗಬೇಕು. ಓಕೆನಾ. ಸೊ ಇದನ್ನು ನೀವು ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ ಮೂಲಕ ನೀವು ಇದನ್ನು ಏನಪ್ಪ ಸಲ್ಲಿಸಬೇಕು, ಈಸಿಯಾಗಿ ನಡೀತದೆ. ನೀವು ಮೊಬೈಲ್ ಮೂಲಕ ಸಲ್ಲಿಸಿ ಅಥವಾ ಲ್ಯಾಪ್ಟಾಪ್, ಕಂಪ್ಯೂಟರ್, ಎನಿಥಿಂಗ್. ಓಕೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು, ಅರ್ಜಿ ಸಲ್ಲಿಸಿ ಇಲ್ಲಿ ಕ್ಲಿಕ್ ಮಾಡಿ. ಅರ್ಜಿ ಸಲ್ಲಿಸಿದ ಮೇಲಕ್ಕೆ ಓಕೆನಾ, ಅರ್ಜಿ ಸಲ್ಲಿಸಿದ ಮೇಲೆ ಇಲ್ಲಿ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಆಧಾರ ದೃಢೀಕರಣ, ಎಂಟರ್ ಯುವರ್ ಆಧಾರ್ ನಂಬರ್, ಎಂಟರ್ ಯುವರ್ ನೇಮ್ ಇನ್ ಆ್ಯಸ್ ಪರ್ ಆಧಾರ್. ಓಕೆನಾ. ಸೊ ನಿಮ್ಮ ಒಂದು ಆಧಾರ್ ನಂಬರ್ ಸಂಖ್ಯೆಯನ್ನು ಇಲ್ಲಿ ನೀವು ಟೈಪ್ ಮಾಡಬೇಕು. ಓಕೆನಾ. ಆಧಾರ ಇದರಲ್ಲಿ ಕಾರ್ಡಲ್ಲಿ ಹೇಗಿದೆಯಲ್ಲ ಹೆಸರು, ಹಾಗೆ ಒಂದು ಫಿಲ್ ಮಾಡಿ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಕೊಡಬೇಕು. ಓಕೆನಾ. ಸೊ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡಿದ್ಮೇಲೆ ಈ ಥರದ ಪೇಜ್ ಓಪನ್ ಆಗುತ್ತೆ. ನೀವು ಸೇವೆಯಲ್ಲಿರುವ ಅಭ್ಯರ್ಥಿಯೇ ಅಥವಾ ಇಲ್ಲವೇ ಎಂಬುದನ್ನು ದಯವಿಟ್ಟು ಖಚಿತಪಡಿಸಿ. ಈಗ ನೀವು ಸೇವೆ ಮಾಡ್ತಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಆ ಒಂದು ಸೇವೆ ಮಾಡುವಂಥ ನಿಮಗೆ ಐ ಡಿ ನಂಬರ್ ಇರುತ್ತೆ, ಕರ್ನಾಟಕ ಗೌರ್ಮೆಂಟ್ದು KGID ಅಂತ. ಸೊ ಅದನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಮತ್ತು ಇಲ್ಲಿ ಕರೆಂಟಾಗಿ ಯಾವ ಒಂದು ಹುದ್ದೆಯನ್ನು ನೀವು ಹುದ್ದೆಯಲ್ಲಿದ್ದೀರ, PC, ಹೆಡ್ ಕಾನ್ಸ್ಟೇಬಲ್, ASI. ಓಕೆನಾ. ಸೊ ಯಾವುದೇ ಒಂದು ಆಯ್ಕೆಯನ್ನು ನೀವು ಮಾಡ್ಬೋದು, ಅಂದರೆ ನೀವು ಯಾವುದು ಇರ್ತೀರ. ಇಲ್ಲ ಅಂದರೆ ನೀವು ಇನ್ನು ಸೇವೆಯನ್ನು ಸರ್ವಿಸಲ್ಲಿ ಇರಲಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಕಾಸ್ಟ್ ಮತ್ತು ಇನ್ಕಮ್ ಡೀಟೇಲ್ಸ್ ಇರುತ್ತೆ. ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ RD ನಂಬರ್ ಅಂತ ಇರುತ್ತೆ, ಆ RD ನಂಬರ್ ಎಂಟ್ರಿ ಮಾಡಬೇಕಿಲ್ಲಿ. ಆಮೇಲೆ ನಿಮ್ಮದೊಂದು ವರ್ಗ ಬರುತ್ತೆ, ಕ್ಯಾಟಗರಿ ಬರುತ್ತೆ, ಕಾಸ್ಟ್ ಬರುತ್ತೆ. ಓಕೆನಾ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಮೇಲೂ RD ಇರುತ್ತೆ. ಓಕೆನಾ. ಸೊ RD ನಂಬರ್ ಎಂಟ್ರಿ ಮಾಡಬೇಕು. ಫ್ಯಾಮಿಲಿ ಇನ್ಕಮ್ ಎಷ್ಟಿರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಎಷ್ಟು ಮಾಡಿರ್ತಿರಲ್ಲ ಅಷ್ಟೇ ನೀವು ಆ ವಿವರಣೆಯನ್ನು ಅಲ್ಲಿ ನೀವು ಕೊಡಬೇಕು. ನೆಕ್ಸ್ಟು ಇಲ್ಲಿ SSLC ಬೋರ್ಡು ನೀವು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ದಿಂದ SSLC ಪಾಸ್ ಆಗಿದ್ದರೆ SSLC ಮಾಡಿ. ಇಲ್ಲಾಂದರೆ CBSE, ICSE ನಿಮ್ದು ಯಾವುದು ಇರುತ್ತಲ್ಲ ಆ ಒಂದು ಬೋರ್ಡನ್ನು ಇಲ್ಲ ಅಂದರೆ ಅದರ್ ಸ್ಟೇಟ್ ಬೋರ್ಡ್, ನೀವು ಔಟ್ ಆಫ್ ಸ್ಟೇಟ್, ಈಗ ಫಾರ್ ಎಕ್ಸಾಂಪಲ್ ಆಗಿ ನೀವು ಮಹಾರಾಷ್ಟ್ರದಲ್ಲಿ ಕಲ್ತಿದ್ರಿ, ಇಲ್ಲ ಅಂದರೆ ಆಂಧ್ರದಲ್ಲಿ ಅಥವಾ ತೆಲಂಗಾಣ, ಕೇರಳ, ತಮಿಳುನಾಡು. ಓಕೆನಾ, ಎಕ್ಸೆಟ್ರಾ. ಸೊ ಈಗ ನಾನು ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮದು SSLC ರಿಜಿಸ್ಟ್ರೇಷನ್ ನಂಬರ್ ಇದನ್ನು ಫಿಲಪ್ ಮಾಡಬೇಕು. ಓಕೆನಾ. ಸೊ ಈ ಒಂದು ನಂಬರನ್ನು ಕೊಡಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಅಪ್ಲಿಕೆಂಟ್ ನೇಮ್ ನಿಮ್ಮಲ್ಲಿ ಆಧಾರಲ್ಲಿ ಹೇಗೆ ಹೆಸರಿದೆಯಲ್ಲ ಅದೇ ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತದೆ. ನೆಕ್ಸ್ಟ್ ನೀವು ನಿಮ್ಮದು ಫಾದರ್ ನೇಮು, ಮದರ್ ನೇಮ್ ಎಂಟ್ರಿ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಗಾರ್ಡಿಯನ್ ನೇಮು. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಆಗಿ ಫಾದರ್ ಮದರ್ ಯಾರೂ ಇಲ್ಲ ಅಂದರೆ ಮದರ್ ನೇಮ್ ಅಂತೂ ಇದು ಮಾಡಿ. ಇಲ್ಲ ನೀವು ಗಾರ್ಡಿಯನ್ ನೇಮು ಕೂಡ ಅವರಿದ್ರು ಅಂದರೆ ಪಾಲಕರ ಹೆಸರು ಕೊಡಬೇಕು. ಓಕೆನಾ. ನೆಕ್ಸ್ಟ್ ಇಲ್ಲಿ ವೈವಾಹಿಕ ಸ್ಥಿತಿ, ನೀವು ಮ್ಯಾರೀಡು ಅಥವಾ ಅನ್ಮ್ಯಾರೀಡು,
ನೆಕ್ಸ್ಟ್ ಡೇಟ್ ಆಫ್ ಬರ್ತು, ಓಕೆನಾ. ನೆಕ್ಸ್ಟ್ ನಿಮ್ಮದು ವಯಸ್ಸು ಆ ಒಂದು ಎಕ್ಸಾಮ್ ದಿನಾಂಕದಂದು ಈಗ 32 ಇದೆ ಲಾಸ್ಟ್, ಓಕೆನಾ. ಸೊ ಆ್ಯಸ್ ಆನ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಈ 31/8/2024 ನಿಮ್ಮದು ಏಜ್ ಇದು 32 ಆಗಿರಬೇಕು. ಒಂದು ದಿನ ಆದರೂ ಎಕ್ಸ್ಟ್ರಾ ಆಗಿದ್ದಾರೆ ಅಂದರೆ ನೀವು ಎಲಿಜಿಬಲ್ ಇರೋಂಗಿಲ್ಲ, ಓಕೆನಾ. ನೆಕ್ಸ್ಟ್ ಜೆಂಡರ್ ಮೇಲ್ ಫಿಮೇಲ್, ನಿಮ್ಮದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಮ ಜಿಲ್ಲೆ ಯಾವುದು ಅದಂತ, ಓಕೆನಾ. ಸೊ ಈಗ ಫಾರ್ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್ ಬೆಳಗಾವಿ ತಾಲೂಕು ಸೆಲೆಕ್ಟ್ ಮಾಡಿ, ಬೆಳಗಮ್ಮ, ಓಕೆ. ನೆಕ್ಸ್ಟ್ ವಿಳಾಸ, ನಿಮ್ಮ ವಿಳಾಸವನ್ನು ಕೊಡಿರಿ. ಯಾಕಂದ್ರೆ ರೆಸಿಡೆನ್ಷಿಯಲ್ ಈಗ ನೀವು ಕರೆಂಟಾಗಿ ಎಲ್ಲಿರ್ತೀರಿ ಅದನ್ನು ಕೊಡ್ರಿ. ಪಿನ್ ಕೋಡ್, ಓಕೆನಾ. ನಾರ್ಮಲಾಗಿ ಈಗ ಕೆಲವೊಬ್ಬರು ಸ್ಟಡಿ ಮಾಡೋರು ಬೆಟರು ಪರ್ಮನೆಂಟ್ ಅಡ್ರೆಸ್ ಕೊಟ್ಟರೆ ಒಳ್ಳೆಯದು. ನೋಡಿ ನಿಮಗೆ ಈ ವಿಳಾಸ ಯಾವುದು ಅಂತ ಅನಿಸುತ್ತೆ ಅದನ್ನು ಕೊಡಿ. ನೆಕ್ಸ್ಟ್ ಪಿನ್ ಕೋಡು, ಮೊಬೈಲ್ ನಂಬರು, ಅಲ್ಟರ್ನೇಟ್ ಮೊಬೈಲ್ ನಂಬರ್ ಕೊಡಿ. ಆಮೇಲೆ ಇಮೇಲ್ ಐ ಡಿ, ಕ್ವಾಲಿಫಿಕೇಷನು, ನಿಮ್ಮದು ಕ್ವಾಲಿಫಿಕೇಷನ್ ಏನಿದೆ ಅದನ್ನು ಎಂಟ್ರಿ ಮಾಡಿ. BA, LLB, BA, BBA, BCA, BD, ಓಕೆನಾ. ಈಗ BE ಮಾಡಿದರೆ BE ಅಂತ ಕೊಡಿ. ಸೆಲೆಕ್ಟ್ ಡಿವಿಷನ್ ಫಾರ್ ಟ್ರೈನಿಂಗ್, ಈಗ ನಿಮ್ಮದು ಟ್ರೈನಿಂಗ್ಗೆ ಈಗ ಸೆಲೆಕ್ಟ್ ಆದಮೇಲೆ ನಿಮಗೆ ಟ್ರೈನಿಂಗ್ ಯಾವ ಒಂದು ಡಿವಿಷನ್ ಬೇಕು, ಬೆಳಗಾವಿ ಬೇಕಾ, ಬೆಂಗಳೂರು ಬೇಕಾ, ಕಲಬುರಗಿ ಬೇಕಾ, ಮೈಸೂರು ಬೇಕಾ, ನೀವು ನಿಮ್ಮ ಒಂದು ಏನಪ್ಪ ಚಾಯ್ಸ್ ಮೇಲೆ ನೀವು ಕೊಡ್ಬೋದು. ಆಮೇಲೆ ಎತ್ತರ ಮಿನಿಮಮ್ ಅಂತರೂ 163 ಬೇಕು, ವೆಯ್ಟ್ ಅಂತೂ 50 ಬೇಕು, ಓಕೆನಾ. ಸೊ ಇದನ್ನು ಸೆಂಟಿಮೀಟರಲ್ಲಿ ಕೊಡಬೇಕು ನೀವು. ನಿಮ್ದು ಈಗ 170 ಇದ್ದರೆ 170 ಅಂತ ಕೊಡಿ. ವೇಟು 55 ಇದ್ದರೆ 55 ಕೊಡಿ, 60 ಇದ್ದರೆ 60 ಕೊಡಿ. ಈ ಥರ ಎಂಟ್ರಿ ಮಾಡಿ. ನೆಕ್ಸ್ಟ್ ಪದವಿ ವಿವರಗಳು, ಡಿಗ್ರಿ ಡೀಟೇಲ್ಸ್, ಇಲ್ಲಿ ಡಿಗ್ರಿ ಡೀಟೇಲ್ಸ್ ಕೊಡಿಯಲ್ಲ. ನಿಮ್ಮದು ನಿಮ್ಮ ಕಾಲೇಜು, ಇಲ್ಲಿ ನಿಮ್ಮದು ಪದವಿ ಕಾಲೇಜ್ದು ಯೂನಿವರ್ಸಿಟಿ, ಕಾಲೇಜ್ ಅಥವಾ ಯೂನಿವರ್ಸಿಟಿ. ಈಗ ಫಾರ್ ಎಕ್ಸಾಂಪಲು ನಿಮ್ಮದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇದ್ದರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಟರು. ಕಾಲೇಜ್ ಕೊಟ್ಟು ಆಮೇಲೆ ಯೂನಿವರ್ಸಿಟಿ ಬರೀರಿ. ಆಮೇಲೆ ನಿಮ್ಮದು ಡಿಗ್ರಿ ರಿಜಿಸ್ಟ್ರೇಷನ್ ನಂಬರು, ಡಿಗ್ರಿ ಪಾಸಿಂಗ್ ಇಯರು, ಓಕೆನಾ. ನೆಕ್ಸ್ಟು ನಿಮ್ಮದು ಪರ್ಸೆಂಟೇಜಲ್ಲಿದ್ದರೆ ಪರ್ಸೆಂಟೇಜ್ ಅಂತ ಚೂಸ್ ಮಾಡಿ, ಇಲ್ಲ CGPA, ಓಕೆನಾ. ಸೊ ನಿಮ್ಮದು ಪರ್ಸೆಂಟೇಜ್ ಅಂತ ಕೊಟ್ಟರೆ ನಿಮ್ಮದು ಇಲ್ಲಿ ಟೋಟಲ್ ಮಾರ್ಕ್ಸ್ ಇನ್ ಡಿಗ್ರಿ, ಪದವಿಯಲ್ಲಿ ಪಡೆದ ಅಂಕಗಳು. ಆಮೇಲೆ ಇಲ್ಲಿ ಆಟೋಮೆಟಿಕ್ಕಾಗಿ ಅದು ಡಿಗ್ರಿ ಏನಪ್ಪ ಪರ್ಸೆಂಟೇಜು ಹೆಚ್ಚಾಗತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಇಲ್ಲಿ ಡಾಕ್ಯುಮೆಂಟ್ಸು ಈಗ ನೀವು ಈ ಒಂದು ನಿಮ್ಮದು ಫೋಟೋ ಬೇಕು, ಓಕೆ, ಪಾಸ್ಪೋರ್ಟ್ ಸೈಜ್ ಫೋಟೋ. ಅದನ್ನು ಏನು ಮಾಡಬೇಕು ನೀವು ಕರೆಕ್ಟಾಗಿ ಕ್ರಾಪ್ ಮಾಡಿ ಅಪ್ ಟು 100 KB ಕಡಿಮೆ ಇರುವಷ್ಟು JPG ಮತ್ತು JPEG ಈ ಒಂದು ಫೈಲಲ್ಲಿ ಅಪ್ಲೋಡ್ ಮಾಡಬೇಕು. ಚೂಸ್ ಮಾಡಿ ಅಪ್ಲೋಡ್ ಅಂತ ಕೊಡಬೇಕು. ನೀವು ಅದನ್ನು ಮಾಡಿದ್ರೆ ಅದು ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಸೈನ್ ಮಾಡಬೇಕು, ಅದು 40 KB. ಮೊದಲೇ ನೀವೆಲ್ಲ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು, ಓಕೆನಾ. ನೆಕ್ಸ್ಟ್ ನಿಮ್ಮದು ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟ್, ಓಕೆನಾ. ಸೊ ಆ ಒಂದು ಕಾಸ್ಟ್ ಸರ್ಟಿಫಿಕೇಟನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕು. ಇದು 200 KB ಮಟ್ಟ ನಡೆಯುತ್ತೆ. ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟು, ಇದು ಕೂಡ 200 KB. ನೆಕ್ಸ್ಟ್ ನಿಮ್ಮದು ಡಿಗ್ರಿದು, ಈಗ ಸಪೋಸ್ ನೀವು ಡಿಗ್ರಿ ಕಂಪ್ಲೀಟ್ ಆದರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ನಿಮ್ಮದು ಡಿಗ್ರಿದೇನೋ ಒಂದು ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಇರುತ್ತಲ್ಲ, ಸೊ ಆ ಒಂದು ಡಿಗ್ರಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಇಲ್ಲ ನಿಮ್ಮದು ಈಗ ತಾನೇ ಲಾಸ್ಟು ಈಗೇನಪ್ಪ ಇವಾಗ ಆಗಸ್ಟ್ ಇದೆ, ನಿಮ್ಮದೀಗ ಜುಲೈ ಅಲ್ಲಿ ಮುಗಿದಿದ್ರೆ ಆವಾಗ ನಿಮಗೆ ಇನ್ನೂ ಒರಿಜಿನಲ್ ಆಗಿ ಸರ್ಟಿಫಿಕೇಟ್ ಸಿಗಲಿಲ್ಲ ಅಂದರೆ ನೀವು ಬೆಟರ್ ಏನು ಮಾಡಬೇಕು, ಪ್ರೊವಿಷ್ನಲ್ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ ಕಾಲೇಜ್ ವತಿಯಿಂದ. ಅಲ್ಲಿ ಹೋಗಿ ನೀವು ಪ್ರೊವಿಷ್ನಲ್ ಸರ್ಟಿಫಿಕೇಟ್ ತೆಗೆದುಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೋದು, ಓಕೆನಾ. ನೆಕ್ಸ್ಟ್ ಡಿಕ್ಲರೇಷನ್, ಇಲ್ಲೆಲ್ಲ ಇವೆಲ್ಲ ಓದ್ಕೊಂಡು ಇವು ಚೆಕ್ ಬಾಕ್ಸ್ ಮಾಡಬೇಕು. ಏನಪ್ಪ, ಐ ಡಿಕ್ಲೇರ್ ದ್ಯಾಟ್ ದ ಇನ್ಫಾರ್ಮೇಷನ್ ಫರ್ನಿಶ್ಡ್ in this application is true and correct to the best of my knowledge, and I am the resident of Karnataka,
ನೀವು ಕರ್ನಾಟಕದವರೇ ಇರಬೇಕು. ಓಕೆನಾ. ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದಿಸ್ ಈಸ್ ಎ ಫ್ರೀ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಆಫರ್ಡ್ ಬೈ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಐ ಆಮ್ ನಾಟ್ ಎಂಟೈಟಲ್ಡ್ ಟು ಎನಿ ಸ್ಟೈಫಂಡ್ ಅಂಡರ್ ದಿಸ್ ಸ್ಕೀಮ್. ಓಕೆನಾ. ನಿಮಗಿಲ್ಲಿ ಇದು ಸ್ಟೈಫಂಡ್ ನಿಮಗೆ ಒಟ್ಟು ಫ್ರೀಯಾಗಿ ಉಚಿತ ಏನಪ್ಪ ಟ್ರೈನಿಂಗ್ ಕೊಡ್ತಾರೆ, ವಸತಿಯುತ ಇರಲಿಕ್ಕೆ, ನಿಮಗೆ ಇರಲಿಕ್ಕೆ ಎಲ್ಲ ಇದು ಮಾಡ್ತಾರೆ. ಸೊ ಐ ಆಮ್ ನಾಟ್ ಎಂಟೈಟಲ್ಡ್ ಟು ಎನಿ ಸ್ಟೈಫಂಡ್ ಇರೋಂಗಿಲ್ಲ. ಓಕೆನಾ. ಸೊ ಇದನ್ನೆಲ್ಲ ನೀವು ಫಿಲಪ್ ಮಾಡಿ ಆಮೇಲೆ ಲಾಸ್ಟ್ ಸಬ್ಮಿಟ್ ಅಂತ ಕೊಡಬೇಕು. ಓಕೆನಾ. ಈ ರೀತಿ ನೀವು ಅರ್ಜಿಯನ್ನು ಫಿಲಪ್ ಮಾಡ್ತಕ್ಕದ್ದು. ಓಕೆನಾ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.